ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ನಾವಿವತ್ತು ನಮ್ಮ ಅತ್ತೆಯವ್ರ ರಿಲೇಟಿವ್ಸ್ ಮದ್ವೆಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದೀವಿ ನೋಡಿ. ಆಲ್ರೆಡಿ ನಾವು ಫಸ್ಟೇ ಪ್ಲ್ಯಾನ್ ಮಾಡಿದ್ವಿ 5 o'clockಗೆಲ್ಲ ಮನೆ ಬಿಡೋಣ ಅಂತ. ಆದರೆ 5 o'clockಗೆ ಮನೆ ಬಿಡೋದಕ್ಕೆ ಆಗಲಿಲ್ಲ. ಯಾಕೆ ಅಂತ ಕೇಳ್ತೀರಾ? ಮಾರ್ನಿಂಗಿಂದ ರಿಲೇಟಿವ್ಸ್ ಬಂದಿದ್ರು. ಒಬ್ಬರು ನಮ್ಮ ಅತ್ತೆಯವರ ರಿಲೇಟಿವ್ಸೇ ಕಾರ್ಡ್ ಕೊಡೋಕ್ಕೆ ಅಂತ ಬಂದಿದ್ರು. ಅವ್ರ ಮಗಳದು ಮದುವೆ ಇದೆ ಅಂದ್ಬಿಟ್ಟು ಊಟಗಳೆಲ್ಲ ಬಡಿಸಿ ಅವ್ರು ಹೋಗೋಷ್ಟ್ರೊಳಗಡೆ ಲೇಟ್ ಆಯಿತು. ಮತ್ತು ನಮ್ಮ ಅತ್ತೆ ಆಗಬೇಕು ನನಗೆ, ಅಂದರೆ ಉತ್ನೂರೇ, ಅವ್ರು ಬಂದಿದ್ರು. ಅವ್ರ ಹತ್ರ ಮಾತಾಡಿಕೊಂಡು ಸ್ವಲ್ಪ ಲೇಟ್ ಆಯಿತು. ನಮ್ಮ ಫ್ರೆಂಡ್ ಅವ್ರದ್ದು ಗ್ರೂಪ್ ಪ್ರವೇಶ ಇತ್ತು ಅಂದ್ಬಿಟ್ಟು ಕಾರ್ಡ್ ಕೊಡೋಕ್ಕೆ ಬಂದಿದ್ಲು. ಹಾಗಾಗಿ ಲೇಟ್ ಆಗೋಯ್ತು, ತುಂಬಾ ಲೇಟ್ ಆಯಿತು. ನಾನು ಸ್ನಾನ ಮಾಡಿ ರೆಡಿ ಆಗೋಷ್ಟ್ರೊಳಗಡೆ ನಾವು 5 o'clock ಬಿಡೋಣ ಅಂದ್ಕೊಂಡಿದ್ದು, ಇಲ್ಲೇ 6:30 ಆಗೋಗಿತ್ತು ನೋಡಿ. ನಾನು ಮತ್ತು ನಮ್ಮ ಅತ್ತೆ ರೆಡಿಯಾಗಿ ಕಾರ್ ಹತ್ಕೊಳ್ತಿದ್ದೀವಿ. ಹೇಳ್ದೆ ಅಲ್ವಾ, ನಾವು 5 o'clock ಹೋಗೋಣ ಅಂದ್ಕೊಂಡಿದ್ದು, ಇಲ್ಲೇ 6:30 ಆಗೋಯ್ತು. ಹಾಗೆ ಕೈಯಲ್ಲಿ ಇಟ್ಕೊಂಡಿರೋ ಬ್ಯಾಗ್ನ ನಮ್ಮಮ್ಮನಿಗೆ ಕೊಡಬೇಕಾಗಿತ್ತು. ಹೋಗೋ ದಾರಿಯಲ್ಲೇ ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬ್ಯಾಗ್ನ ಕಾರಲ್ಲಿ ಇಡ್ತಾ ಇದ್ದೀನಿ. ನಮ್ಮ ಅತ್ತೆಯವರು ಇಲ್ಲೇ ಮನೆ ಮುಂದೆನೆ ಕಾರ್ ಹತ್ಕೊಂಡು ಕುತ್ಕೊಂಡ್ರು. ಪ್ಲೀಸ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ಫುಲ್ ನೋಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ. ರೇವಂತ್ ಅವರು ಸಹ ರೆಡಿಯಾಗಿ ಕಾರ್ ಸ್ಟಾರ್ಟ್ ಮಾಡಿದ್ರು. ನಾನು ಅಷ್ಟರೊಳಗಡೆ ಫ್ರಿಜ್ಜಲ್ಲಿ ಜ್ಯೂಸ್ ಇತ್ತು ಅಂದ್ಬಿಟ್ಟು ಜ್ಯೂಸ್ ತಗೊಂಡು ಹೋಗೋಣ ಅಂತ ಬಂದೆ. ಹಾಗೆ ಫ್ಯಾನ್ ಮತ್ತು ಲೈಟ್ಗಳೆಲ್ಲ ಉರಿತಾ ಇತ್ತು. ಎಲ್ಲ ಆಫ್ ಮಾಡಿಬಿಟ್ಟು ನೋಡಿ, ಅಲ್ಲಿದ್ದಾರಲ್ವ ರೇವಂತ್ ಅವ್ರ ಚಿಕ್ಕಮ್ಮನೇ ಅವರು. ನಮ್ಮ ಮನೆ ಪಕ್ಕದಲ್ಲೇ ಆ ಆಂಟಿ ಅವ್ರ ಮನೆ ಕಟ್ತಾ ಇರೋದ್ರಿಂದ ಅವ್ರು ಇಲ್ಲೇ ಇದ್ರು. ಅದಕ್ಕೆ ನಾನು ಡೋರ್ನ ಕ್ಲೋಸ್ ಮಾಡಿ ಕೀ ಹಾಕ್ಬಿಟ್ಟು ಆ ಕೀನ ಆಂಟಿ ಕೈಗೆ ಕೊಡ್ತಾ ಇದ್ದೀನಿ. ನಾವು ಹೋಗ್ತಾ ಇದ್ದೀವಿ, ಕೀ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಂಟಿ ಕೈ ಕೊಟ್ಬಿಟ್ಟು ನಾವು ಈಗ ಹೋಗ್ತಾ ಇದ್ದೀವಿ ನೋಡಿ. ಕಾರ್ ಆಲ್ರೆಡಿ ರೇವಂತ್ ಅವ್ರು ತೆಗೆದು ಕಾಯ್ತಾ ಇದ್ದಾರೆ. ನಾನು ಡೋರ್ನ ಕ್ಲೋಸ್ ಮಾಡಿಕೊಂಡು ಲೈಟ್ಸ್ ಎಲ್ಲ ಆಫ್ ಮಾಡಿ ಈಗ ನಾನು ಹೋಗಿ ಕಾರಲ್ಲಿ ಕುತ್ಕೊಂಡು ಈಗ ಸ್ಟಾರ್ಟ್ ಆದ್ವಿ. ಈಗ ಕರೆಕ್ಟಾಗಿ 6:30 ಆಗಿದೆ ನೋಡಿ. ನಮ್ಮ ಕಾರ್ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಅಷ್ಟೇ, ನಮ್ಮ ಗಿಡದಲ್ಲಿ ಯಾವುದೇ ಹೂವು ಇರಲಿ, ನಾವು ದೇವ್ರಿಗಿಟ್ಟೆ ಕಾರ್ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನಾವು ಫಸ್ಟೇ ಅಂದ್ಕೊಂಡಿದ್ವಿ ಉತ್ನೂರ್ಗೆ ಹೋಗ್ಬಿಟ್ಟು ನಮ್ಮಮ್ಮನ ಮಾತಾಡಿಸ್ಕೊಂಡು ಬ್ಯಾಗ್ ಕೊಟ್ಬಿಟ್ಟು ಹಂಗೆ ಹೋಗೋಣ ಅಂತ. ನಾವಿವತ್ತು ಮದುವೆಗೆ ಹೋಗ್ತಾ ಇರೋದು ಚಿಂತಾಮಣಿಗೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ರೇವಂತ್ ಅವ್ರ ಚಿಕ್ಕಮ್ಮನ ಉತ್ನೂರ್ಗೆ ಬರೋಕ್ಕೆ ಕೇಳಿದ್ವಿ. ಅಷ್ಟರಲ್ಲಿ ಹೋಗೋ ದಾರಿಯಲ್ಲೇ ಕಾರ್ಗೆ ಡೀಸೆಲ್ ಹಾಕ್ಸೋಣ ಅಂತ ನಿಲ್ಸಿದ್ವಿ. ಅಲ್ಲೇ ಒಂದು ಹಲಸಿನಕಾಯಿ ಗಿಡ ಇತ್ತು. ಅದು ಚಿಕ್ಕ ಗಿಡ ಆದರೂ ತುಂಬಾನೇ ಕಾಯಿ ಬಿಟ್ಟಿತ್ತು. ಹಾಗಾಗಿ ನಾನು ಒಂದು ಕಾಯಿ ಕಿತ್ಕೊಂಡೆ. ಏನಕ್ಕೆ ಅಂದರೆ ಹಲಸಿನಕಾಯಿನಿಂದ ಕಬಾಬ್ ಮಾಡ್ಬೋದು. ಅದಕ್ಕೆ ನಾನು ಒಂದು ಕಾಯಿ ಕಿತ್ಕೊಂಡು ಕಾರಲ್ಲಿ ಇಟ್ಕೋತಾ ಇದ್ದೀನಿ. ಈಗ ನಾವು ಫಸ್ಟು ನಮ್ಮಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ರೇವಂತ್ ಅವ್ರ ಚಿಕ್ಕಮ್ಮನು ಫಸ್ಟೇ ಅಲ್ಲಿಗೆ ಬರೋಕ್ಕೆ ಕೇಳಿದ್ವಿ. ರೇವಂತ್ ಅವ್ರ ಚಿಕ್ಕಮ್ಮ ಹಾಗೆ ಚಿಕ್ಕಮ್ಮ ಮಗನ್ನ ಬರ್ತಾರೆ ಅಂದ್ಬಿಟ್ಟು ನಾವು ಉತ್ನೂರ್ಗೆ ಹೋದ್ವಿ ನೋಡಿ. ಹೋಗ್ಬೇಕಾದ್ರೆ ನಮ್ಮೂರ ಪಕ್ಕದಲ್ಲೇ ಇಲ್ಲಿ ರಾಮಕೋಟಿ ರಾಮ್ ಭಜನೆ ನಡೀತಾ ಇತ್ತು. ತುಂಬಾನೇ ಚೆನ್ನಾಗಿ ನಡೆಸ್ತಿದ್ರು. ಆದರೆ ನಮ್ಗೆ ಲೇಟ್ ಆಗಿರೋದ್ರಿಂದ ನಾವು ನಿಲ್ಲಿಸಲಿಲ್ಲ, ಹೊರಟ್ಬಿಟ್ವಿ. ಉತ್ನೂರಲ್ಲಿ ಭಾನುವಾರ ಕುರುಬರ ಜಾತ್ರೆ ಇರೋದ್ರಿಂದ ಉತ್ನೂರೆಲ್ಲ ಕಂಪ್ಲೀಟ್ ಆಗಿ ಫುಲ್ ಕಲರ್ಫುಲ್ ಆಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ. ಈ ಜಾತ್ರೆ 10 ವರ್ಷಕ್ಕೊಂದ್ಸಲ ಮಾಡೋದು ನಮ್ಮೂರಲ್ಲಿ. ಹಾಗಾಗಿ ಫುಲ್ ಜೋರಾಗಿ ಮಾಡ್ತಾರೆ. ಈಗ ನೋಡಿ ನಮ್ಮ ಮನೆ ಹತ್ರಕ್ಕೆ ಬಂದ್ವಿ. ಇದು ನಾವು ಪ್ರೆಸೆಂಟ್ ಇರೋ ಮನೆ, ಅದು ನಮ್ಮ ಅಪ್ಪನ ಗಾಡಿ. ನಮ್ಮಮ್ಮ ಹೊಸ ಮನೆ ಹತ್ರನೇ ಇದ್ರು. ಹಾಗಾಗಿ ನನ್ನ ಹತ್ರನೂ ಒಂದು ಕೀ ಇರುತ್ತೆ. ಮನೇಲಿ ಬ್ಯಾಗ್ ಇಟ್ಬಿಟ್ಟು ಲಾಕ್ ಮಾಡಿಕೊಂಡು ನಮ್ಮಮ್ಮ ಇರೋ ಹತ್ರ ಹೊಸ ಮನೆ ಹತ್ರ ಬಂದ್ವಿ ನೋಡಿ. ಬರಬೇಕಾದ್ರೆ ನಮ್ಮಮ್ಮ ಹಸುಗಳಿಗೆಲ್ಲ ನೀರು ಇಡ್ತಿದ್ರು. ಹಳ್ಳಿಗಳ ಸೈಡ್ ಸಾಯಂಕಾಲ ಆದರೆ ಸಾಕು, ಕುರಿಗಳು ಹಾಗೆ ಹಸುಗಳಿಗೆಲ್ಲ ನೀರು ಇಡ್ತಾ ಇರ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ನಮ್ಮ ಹೊಸ ಮನೆ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ಇಲ್ಲಿ ನಾವು ಹೊಸ ಮನೆ ಕಟ್ತೀವಿ, ಇದು ಪಾಯ ಅಂದ್ಬಿಟ್ಟು. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಹೊಸ ಮನೆ ಹತ್ರ ಹೋಗಿ ನೋಡಿಕೊಂಡು ಎಲ್ಲ ಹೋಗಿ ಬರ್ತೀವಿ ಅಂತ ನಮ್ಮಮ್ಮನಿಗೆ ಹೇಳ್ಬಿಟ್ಟು ಬಾಯ್ ಮಾಡ್ತಾ ನಾವು ಹೋಗ್ತಾ ಇದ್ದೀವಿ. ಈಗ ಹೇಳಿದ್ದೆ ಅಲ್ವಾ, ರೇವಂತ್ ಅವ್ರ ಚಿಕ್ಕಮ್ಮ ಸಹ ಇಲ್ಲಿಗೆ ಉತ್ನೂರ್ಗೆ ಬರ್ತಾರೆ, ಹಂಗೆ ಹೋಗೋಣ ಅಂತ. ಆದರೆ ನಾವು ಅನ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ರೇವಂತ್ ಅವ್ರ ಚಿಕ್ಕಮ್ಮ ಏನು ಅನ್ಕೊಂಡಿದ್ದಾರೆ ಅಂದರೆ, ಫಸ್ಟು ನಮ್ಮೂರಿಗೆ ಬಂದು ಮತ್ತೆ ಉತ್ನೂರ್ಗೆ ಹೋಗೋದು ಅಂದ್ಬಿಟ್ಟು ಅವ್ರು ಬಂದು ನೋಡಿ ಇಲ್ಲಿ ಅವ್ರೂರ ಬಸ್ ಸ್ಟಾಪಲ್ಲಿ ಕಾತ್ಕೊಂಡಿದ್ದೋಗಿದ್ದಾರೆ. ಆದರೆ ನಾವು ಅಲ್ಲಿಗೆ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಕೊಂಡು ಫಸ್ಟ್ ಉತ್ನೂರ್ಗೆ ಹೋದ್ವಿ. ಇವ್ರು ಬರಲಿಲ್ಲ ಅಂದ್ಬಿಟ್ಟು ಮತ್ತೆ ಪೊಮ್ರಳ್ಳಿಗೆ ಬಂದು ಇವ್ರನ್ನ ಹತ್ತಿಸ್ಕೊಂಡು ಮತ್ತೆ ಉತ್ನೂರ್ಗೆ ಹೋಗಿ, ಅಂದರೆ ಮನೆಗೆ ಹೋಗಲಿಲ್ಲ,
ಪುತ್ನೂರ್ ಮೇಲೇನೆ ಚಿಂತಾಮಣಿಗೆ ಹೋದ್ವಿ. ನೋಡಿ ಆಂಟಿ ಅವ್ರ ಗಿಡದಲ್ಲಿ ಮಲ್ಲಿಗೆ ಹೂವು ಬಿಟ್ಟಿತ್ತು ಅಂತ ಎಲ್ಲಾರ್ಗು ಮಲ್ಲಿಗೆ ದಿನ ಕೊಯ್ಸ್ಕೊ ಬಂದಿದ್ರು. ತುಂಬಾನೇ ಚೆನ್ನಾಗಿತ್ತು ನೋಡಿ. ಮತ್ತೆ ಉತ್ನೂರ್ಗ್ ಬರ್ಬೇಕಾದ್ರೆ ಕತ್ಲಾಗಿತ್ತಲ್ವಾ, ಎಷ್ಟ್ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿದೆ ಅನ್ಬಿಟ್ಟು ಕಂಪ್ಲೀಟ್ ಊರ್ ಫುಲ್ಲುನು ಲೈಟಿಂಗ್ಸ್ ಹಾಕಿದ್ರು. ಇದು ನಮ್ಮೂರು ಗೋಪುರ 111 ಅಡಿ ಇದೆ. ಈ ತಾಲೂಕಿಗೆ ಇದೇ ಗೋಪುರ ಅಂದ್ರೆ ಅಷ್ಟು ದೊಡ್ಡದಾಗಿರೋದು ಇನ್ನೆಲ್ಲೂ ಇಲ್ಲ. ಅಂದ್ರೆ ಮುಳಬಾಗಿಲು ತಾಲೂಕಲ್ಲಿ ಅಷ್ಟು ದೊಡ್ಡ ಗೋಪುರ. ನೋಡಿ ಆಂಟಿ ಕಾರ್ಗೂ ಒಂದು ಊದ್ದಿನ ಕೊಯ್ಸ್ಕೊ ಬಂದಿದ್ರು. ಹಾಗೆ ದೇವ್ರಿಗೆ ಇಟ್ಟಿದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ನೋಡಿ. ಅಷ್ಟರೊಳಗಡೆ ನಾವು ಚೌಟ್ರಿ ಸೇರ್ಕೊಂಡ್ವಿ. ನೋಡಿ ಚೌಟ್ರಿಗೆ ಬಂದು ನಾವು ಇಳ್ಕೊಂಡ್ವಿ. ಹಾಗೆ ನಮ್ಮ ಅತ್ತೆನೂ ಇಳ್ಕೊಂಡು ನಿಧಾನಕ್ಕೆ ಬರ್ತಿದ್ದಾರೆ. ನೋಡಿ ಇವರು ರೇವಂತ್ ಅವರ ಚಿಕ್ಕಮ್ಮ ಹಾಗೆ ಚಿಕ್ಕಮ್ಮ ಮಗ. ನೀವು ಆಲ್ರೆಡಿ ಚಿಕ್ಕಮ್ಮನ ನೋಡಿದೀರಾ ಪೊಂಬ್ರಳ್ಳಿ ವ್ಲಾಗ್ ಮಾಡಿದಾಗ. ಇವನು ಅವ್ರ ಚಿಕ್ಕಮ್ಮ ಮಗ. ಇವತ್ತೇ ನೋಡ್ತಿರೋದು. ಲಾಸ್ಟ್ ಟೈಮ್ ಅವನಿಗೆ ಟೆಸ್ಟ್ ಇತ್ತು ಅಂತ ಅವನು ಬಂದಿರಲಿಲ್ಲ. ಈಗ ಫ್ರೀ ಇದ್ದ ಅಂದ್ಬಿಟ್ಟು ಮದುವೆಗೆಲ್ಲ ಹೋದ್ವಿ. ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನೋಡಿ ನಾನು ಮತ್ತೆ ರೇವಂತ್ ಅವ್ರ ತಮ್ಮ ಫೋಟೋಸ್ ಸ್ವಲ್ಪ ತಗೊಂಡ್ವಿ. 3 ಜನ ತಲೆಯಲ್ಲೂ ಮಲ್ಲಿಗೆ ಹೂವು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಗ್ತಾನೆ ಹೂವು ಹರಡ್ತಾ ಇರೋದ್ರಿಂದ ಸ್ಮೆಲ್ ಸಹ ತುಂಬಾ ಚೆನ್ನಾಗಿತ್ತು. ನೋಡಿ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೋ. ಹಾಗೆ ಊಟಗಳು ಸಹ ತುಂಬಾನೇ ಚೆನ್ನಾಗಿತ್ತು. ನಾವು ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ತಗೊಂಡು ಬಂದ್ವಿ. ಹಾಗೆ ನಮ್ಮ ಅತ್ತೆಗೆ ಗೊತ್ತಿರೋರೆಲ್ಲ ತುಂಬಾ ಜನ ಇದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹಾಗೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ನಮ್ಮ ಅತ್ತೆಯವ್ರ ಅತ್ತೆ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ವೇಟ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದೀವಿ. ವಿಡಿಯೋ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಆಗ ನಾನು ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಆರಾಮಾಗಿ ನೋಡ್ಬೋದು. ನೋಡಿ ನಾವು ಇಲ್ಲಿ ಮಾತಾಡ್ಕೊಂಡು ನಿಂತಿದೀವಿ. ಹಾಗೆ ಅವ್ರು ಬಂದ್ರು ಅಂತ ಹೇಳಿ ಕಾಲ್ ಮಾಡಿದ್ರು. ನಾವು ಒಳಗಡೆ ಹೋದ್ವಿ. ಮತ್ತೆ ಅವ್ರ ಜೊತೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅನ್ಬಿಟ್ಟು ಹೋದ್ವಿ. ಹಾಗೆ ಅವರು ಮಲ್ಲಿಗೆ ಗಿಡ ಸ್ವಲ್ಪ ಮಾವಿನಕಾಯಿನ ತಂದಿದ್ರು. ಆ ಬ್ಯಾಗ್ನ ನಮ್ ಕೈಗೆ ಕೊಟ್ಟು ಹೋಗ್ ಬರ್ತೀನಿ ಅಂತ ಹೇಳಿದ್ರು. ನಾವು ಅವ್ರಿಗೆಲ್ಲ ಬಾಯ್ ಹೇಳಿ ಮುಳ್ಬಾಗಿಲಿಗೆ ಎಂಟ್ರಿ ಕೊಡೋಷ್ಟ್ರೊಳಗಡೆ 10:57 ಆಗಿತ್ತು. ನಮ್ಮ ಮನೆಗೆ ಸೇರ್ಕೊಳ್ಳೋಷ್ಟ್ರೊಳಗಡೆ 11 o'clock ಕರೆಕ್ಟ್ ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.